ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ಮುಂದಿನ ದಿನಗಳಲ್ಲಿ ಬೆಟರಾಗಿ ಪರ್ಫಾರ್ಮ್ ಮಾಡುವಂಥ 3 ಸ್ಟಾಕ್ಗಳ ಚಾರ್ಟನ್ನು ಸ್ಟಡಿ ಮಾಡೋಣ. ಈ ಅನಾಲಿಸಿಸ್ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ, ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ಮೊದಲನೇ ಸ್ಟಾಕ್ ನಾವು ನೋಡ್ತಾ ಇರುವಂಥದ್ದು ಅದಾನಿ ಎಂಟರ್ಪ್ರೈಸಸ್. ಸ್ಟಾಕ್ ಒಂದಷ್ಟು ದಿನದಿಂದ ಒಂದು ಸ್ಟ್ರಾಂಗ್ ಆದ ರ್ಯಾಲಿಯನ್ನು ಮಾಡ್ತಾ ಇದೆ. ಒಂದಷ್ಟು ಈ ಹಿಂದೆ ನ್ಯೂಸಲ್ಲಿ ಇದ್ದಂಥ ಸ್ಟಾಕ್ ಕೂಡ ಆಗುತ್ತೆ. ಅದೇ ರೀತಿ ರೀಸೆಂಟ್ಲಿ ನಾವು ನೋಡಿದ್ರೆ ಅದಾನಿ ಗ್ರೂಪ್ ಮೇಲೆ US ಅಲ್ಲಿ ಇದೇನು ಕೇಸ್ಗಳೇನಿದೆ ಅದೆಲ್ಲವೂ ಕ್ಲೋಸ್ ಆಗಿದೆ. ಅದರಿಂದ ಅದಾನಿ ಗ್ರೂಪ್ ನೆಕ್ಸ್ಟ್ US ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ನ್ಯೂಸಿಂದ ಒಂದಷ್ಟು ಸ್ಟಾಕಲ್ಲಿ ಒಂದು ಮೂವನ್ನು ನಾವು ನೋಡಿದ್ದೀವಿ. ನಾವು ಸ್ಟಾಕ್ ಚಾರ್ಟನ್ನು ಅನಲೈಸ್ ಮಾಡೋದರೆ, ವೀಕ್ಲಿ ಚಾರ್ಟನ್ನು ನೋಡೋದರೆ ಈ ಹಿಂದೆ ಒಂದು ಸ್ಟ್ರಾಂಗ್ ರ್ಯಾಲಿಯನ್ನು ಮಾಡಿಕೊಂಡು ಅಪ್ ಮೂವನ್ನು ಕೊಟ್ಟಿತ್ತು. 20ಇಂದ 23ವರೆಗೂ ಒಂದು ಸ್ಟ್ರಾಂಗ್ ರ್ಯಾಲಿಯನ್ನು ಮಾಡಿತ್ತು. ಅದಾದ ನಂತರ ಒಂದು ನ್ಯೂಸ್ ಫ್ಲೋ ಕಾರಣದಿಂದಾಗಿ ಸ್ಟ್ರಾಂಗ್ ಒಂದು ಕ್ರ್ಯಾಶನ್ನು ಮಾಡುತ್ತೆ, ಒಂದು ರಿಕವರಿನ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ, ಒಂದಷ್ಟು ಕನ್ಸಾಲ್ಟೇಷನನ್ನು ಮಾಡ್ತಾಯಿತ್ತು. ಅದೇ ರೀತಿ ಈಗ ರೀಸೆಂಟ್ ಮೂವನ್ನು ನಾವು ನೋಡಿದ್ರೆ ಒಂದು ಸ್ಟ್ರಾಂಗಾಗಿ ಮೂವನ್ನು ಕೊಟ್ಟಿತ್ತು. ವೀಕ್ಲಿ ಚಾರ್ಟಲ್ಲಿ ಅಬ್ಸರ್ವ್ ಮಾಡೋದರೆ ಇಲ್ಲಿ ಹೈಯರ್ ರೇಂಜಲ್ಲಿ ನಾವು ನೋಡಿದರೆ 2580, 2600 ಝೋನ್ ಏನಾಗುತ್ತೆ ಒಂದು ಹರ್ಡಲ್ ಆಗಿತ್ತು. ಇಲ್ಲಿ ಒಂದು ರಿಜೆಕ್ಷನ್ ಇತ್ತು, ನೆಕ್ಸ್ಟ್ ಬ್ರೇಕ್ಔಟ್ ಮಾಡುತ್ತೆ, ಅಲ್ಲಿ ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ಅಗೇನ್ ಬ್ರೇಕ್ ಡೌನ್ ಮಾಡುತ್ತೆ. ಅದಾದ ನಂತರ ಆ ಝೋನ್ ಒಂದು ರಿಜೆಕ್ಷನ್ ಆಗಿ ವರ್ಕ್ ಆಗ್ತಾಯಿತ್ತು. ನಾವಿಲ್ಲಿ ನೋಡಿದ್ರೆ ಕ್ಲಿಯರಾಗಿ 2600ಇಂದ 700 ಝೋನಲ್ಲಿ ಒಂದು ರೆಸಿಸ್ಟೆನ್ಸನ್ನು ಪದೇ ಪದೇ ಫೇಸ್ ಮಾಡ್ತಾಯಿತ್ತು. ಕ್ಲಿಯರ್ ಆದ ಒಂದು ಝೋನ್ ಆಗುತ್ತೆ, ಅದನ್ನು ಫೇಸ್ ಮಾಡಿತ್ತು. ಈ ವೀಕ್ ನಾವು ನೋಡಿದ್ರೆ ಅದನ್ನು ಬ್ರೇಕ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಅದೇ ರೀತಿ ಲೋವರ್ ಲೆವೆಲ್ಲಿ ಕೂಡ ಒಂದಷ್ಟು ಸಪೋರ್ಟನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡುತ್ತೆ. ಒಂದು ಸ್ಟ್ರಾಂಗ್ ರ್ಯಾಲಿಯನ್ನು ಮಾಡಿದೆ. ಒಂದಷ್ಟು ವಾರಗಳಿಂದ ನಾವು ನೋಡಿದ್ರೆ ಒಂದು ಸ್ಟ್ರಾಂಗ್ ರ್ಯಾಲಿಯನ್ನು ಮಾಡಿದೆ. ಅದೇ ರೀತಿ ಒಂದು ಪಾಸಿಟಿವ್ ನ್ಯೂಸ್ ಕೂಡ ಬಂದಿರುವಂಥದ್ದು. ಅದೇ ರೀತಿ ನಾವು ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋದಾದರೆ ಡೈಲಿ ಚಾರ್ಟಲ್ಲಿ ಇಲ್ಲಿ ಕ್ಲಿಯರಾಗಿ ವಿಸಿಬಲ್ ಆಗುತ್ತೆ, ಇದೊಂದು ಝೋನ್ ಆಗುತ್ತೆ. ಈ ಝೋನನ್ನು ಕ್ಲಿಯರಾಗಿ ಒಂದು ಬ್ರೇಕ್ ಮಾಡಿರುವಂಥದ್ದು. ಸೇಮ್ ವೀಕ್ಲಿ ಚಾರ್ಟಲ್ಲಿ ಏನೊಂದು ತೋರ್ತಾ ಇದೆ ಅದನ್ನೀಗ ಬ್ರೇಕ್ ಮಾಡಿ ಆ ಝೋನಲ್ಲಿ ಒಂದು ಕನ್ಸಾಲ್ಟೇಷನನ್ನು ಈಗ ಕರೆಂಟ್ಲಿ ಮಾಡ್ತಾ ಇರುವಂಥದ್ದು. ಈಗ ಕನ್ಸಾಲ್ಟೇಷನ್ ಮಾಡ್ತಾ ಇರೋದ್ರಿಂದ ನೆಕ್ಸ್ಟ್ ಒಂದಷ್ಟು ಕನ್ಸಾಲ್ಟೇಷನ್ ಆಗಿ ಇಲ್ಲಿ ನಾವು ನೋಡಿದ್ರೆ ವಾಲ್ಯೂಮನ್ನು ಅಬ್ಸರ್ವ್ ಮಾಡಿದ್ರೆ ಒಂದಷ್ಟು ಅಪ್ ಮೂವ್ ಕೊಡ್ತಾ ಇರೋ ಒಂದು ಸ್ಟ್ರಾಂಗ್ ವಾಲ್ಯೂಮ್ ಬಿಲ್ಡಪ್ ಆಗುತ್ತೆ. ಈಗ ವಾಲ್ಯೂಮ್ ಡ್ರಾಪ್ ಆಗ್ತದೆ, ಕನ್ಸಾಲ್ಟೇಷನನ್ನು ಮಾಡ್ತದೆ. ಸೊ ಒಂದಷ್ಟು ದಿನ ಕನ್ಸಾಲ್ಟೇಷನ್ ಮಾಡಿ ಅಗೇನ್ ಒಂದು ಬ್ರೇಕ್ಔಟ್ ಕೊಟ್ಟಾಗ ನೆಕ್ಸ್ಟ್ ಒಂದು ಸ್ಟ್ರಾಂಗ್ ಅಪ್ ಮೂವನ್ನು ಮೇ ಬಿ ಸ್ಟಾಕಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಅಥವಾ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾವು ಸ್ಟಾಕನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ. ಕರೆಂಟ್ಲಿ ಒಂದು ಸ್ಟ್ರಾಂಗ್ ಝೋನಲ್ಲಿ ಕನ್ಸಾಲ್ಟೇಷನನ್ನು ಮಾಡ್ತದೆ. 2600 ಲೋವರ್ ಲೆವೆಲಲ್ಲಿ ಇಂಪಾರ್ಟೆಂಟ್ ಆದ ಝೋನ್ ಆಗುತ್ತೆ. ಅದೇ ರೀತಿ ಹೈಯರ್ ಲೆವೆಲ್ಲಿ 2800 ಒಂದು ಇಂಪಾರ್ಟೆಂಟ್ ಝೋನ್ ಆಗುತ್ತೆ. ಇನ್ ಕೇಸ್ ಒಂದಷ್ಟು ಕನ್ಸಾಲ್ಟೇಷನನ್ನು ಮಾಡಿ ಇಮಿಡಿಯೇಟ್ಲಿ ಅಲ್ಲ, ಒಂದಷ್ಟು ಕನ್ಸಾಲ್ಟೇಷನನ್ನು ಮಾಡಿ 2800 ಲೆವೆಲ್ ಕ್ರಾಸ್ ಆಯಿತು ಅಂತೇಳಿದರೆ ನೆಕ್ಸ್ಟ್ ಸ್ಟಾಕ್ಗೆ ಬೆಟರ್ ಆಗುತ್ತೆ, ಅಗೇನ್ ಒಂದು ಅಪ್ ಮೂವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಸೊ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಈ ಸ್ಟಾಕನ್ನು ನಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡುವಂಥದ್ದು ಬೆಟರ್ ಆಗುತ್ತೆ. ನೆಕ್ಸ್ಟ್ ಸ್ಟಾಕ್ ಇರುವಂಥದ್ದು SIS ಅಂತ, ಸೆಕ್ಯೂರಿಟಿ ಆ್ಯಂಡ್ ಇಂಟೆಲಿಜೆನ್ಸ್ ಸರ್ವಿಸ್ ಲಿಮಿಟೆಡ್ ಅಂತ. ಇದು ಒಂದು ಸೆಕ್ಯೂರಿಟಿ ಸರ್ವಿಸನ್ನು ಪ್ರೊವೈಡ್ ಮಾಡುವಂಥ ಕಂಪ್ನಿ ಆಗುತ್ತೆ. ಬೇರೆ ಬೇರೆ ರೀತಿಯ ಸೆಕ್ಯೂರಿಟಿ ಸರ್ವಿಸನ್ನು ಇದು ಪ್ರೊವೈಡ್ ಮಾಡುತ್ತೆ. ಕರೆಂಟ್ಲಿ ಒಂದು ಸ್ಮಾಲ್ ಕ್ಯಾಪ್ ಕಂಪ್ನಿ ಆಗುತ್ತೆ. 5500 ಕೋಟಿ ರೂಪಾಯಿ ಮಾರ್ಕೆಟ್ ಕ್ಯಾಪ್ ಇರುವಂಥದ್ದು. ಇದರ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡೋದಾದರೆ ಚಾರ್ಟ್ ರೀಸೆಂಟ್ ಟೈಮಲ್ಲಿ ಒಂದು ಸ್ಟ್ರಾಂಗ್ ಆಗಿ ಅಪ್ ಮೂವನ್ನು ಕೊಡುತ್ತೆ. ನಾವು ವೀಕ್ಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋದರೆ ಲಿಸ್ಟ್ ಆದ ನಂತರ ಒಂದಷ್ಟು ಡೌನ್ ಮೂವನ್ನೇ ಮಾಡ್ತಾಯಿತ್ತು, ಒಂದು ಅಪ್ ಮೂವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಹೈಯರ್ ಲೆವೆಲಲ್ಲಿ 700 ಝೋನ್ಗೆ ರೀಚ್ ಆಗುತ್ತೆ, ಅಲ್ಲಿಂದ ರಿಜೆಕ್ಷನ್ ಆಗುತ್ತೆ. ಲೋವರ್ ಲೆವೆಲಲ್ಲಿ 320-300 ಝೋನ್ಗೆ ಒಮ್ಮೆ ಬರುತ್ತೆ, ನೆಕ್ಸ್ಟ್ ಅದನ್ನು ಬ್ರೇಕ್ ಮಾಡುತ್ತೆ. ರೀಸೆಂಟಾಗಿ 260ಕ್ಕೆ ಒಂದು ಲೋವನ್ನು ಮಾಡುತ್ತೆ. ಅದಾದ ನಂತರ ಒಂದು ಸ್ಟ್ರಾಂಗ್ ರ್ಯಾಲಿಯನ್ನು ಮಾಡುತ್ತೆ. ಹೈಯರ್ ಲೆವೆಲಲ್ಲಿ ಏನು ರೆಸಿಸ್ಟೆನ್ಸ್ ಇತ್ತು 400 ಲೆವೆಲ್ ಹತ್ರ, ಅದನ್ನು ಟಚ್ ಮಾಡುತ್ತೆ. ಇಲ್ಲಿ ಸಪೋರ್ಟನ್ನು ಪಡ್ಕೊಳ್ಳೋಂಥ ಪ್ರಯತ್ನ ಮಾಡುತ್ತೆ, ಅದನ್ನು ಬ್ರೇಕ್ ಮಾಡುತ್ತೆ. ಕ್ಲಿಯರ್ ಆದ ಒಂದು ಕ್ಲಾಸಿಕಲ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇಲ್ಲಿ ವರ್ಕ್ ಆಗಿರುವಂಥದ್ದು. ಸಪೋರ್ಟ್ ಬ್ರೇಕ್ ಡೌನ್ ಆಗುತ್ತೆ. ಈಗ ಇಲ್ಲಿ ರೆಸಿಸ್ಟೆನ್ಸನ್ನು ಫೇಸ್ ಮಾಡುತ್ತೆ, ಅಗೇನ್ ಡೌನ್ ಬರುತ್ತೆ, ನೆಕ್ಸ್ಟ್ ಆ ಝೋನ್ಗೆ ರೀಚ್ ಆಗಿದೆ. ಸೊ ಒಂದು ಸ್ಟ್ರಾಂಗ್ ರ್ಯಾಲಿಯನ್ನು ಮಾಡಿಕೊಂಡು ರೆಸಿಸ್ಟೆನ್ಸ್ ಝೋನ್ಗೆ ರೀಚ್ ಆಗಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ನಾವು ವಾಚ್ ಮಾಡಬೇಕಾದಂಥದ್ದು ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋದರೆ ಕ್ಲಿಯರಾಗಿ ಒಂದು ಸ್ಟ್ರಾಂಗ್ ವಾಲ್ಯೂಮ್ ಮುಖಾಂತರ ಇಲ್ಲಿ ಅಪ್ ಹೋಗುವಂಥ ಪ್ರಯತ್ನವನ್ನು ಮಾಡುತ್ತೆ, ಬ್ರೇಕ್ ಆಗುತ್ತೆ, ಅಗೇನ್ ಡೌನ್ ಬರುತ್ತೆ, ಅಗೇನ್ ಅಪ್ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಇದೊಂದು ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ, 400 ಝೋನ್. ಆ ಝೋನ್ ಹತ್ರ ಒಂದಷ್ಟು ಕನ್ಸಾಲ್ಟೇಷನನ್ನು ಮಾಡ್ತದೆ. ಸೊ ನೆಕ್ಸ್ಟ್ ಸ್ಟಾಕ್ಗೆ ಇಂಪಾರ್ಟೆಂಟ್ ಇರುವಂಥದ್ದು ಲೋವರ್ ಲೆವೆಲಲ್ಲಿ 368 ಲೆವೆಲ್ ಏನಾಗುತ್ತೆ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ, ಅದು ಹೋಲ್ಡ್ ಆಗಬೇಕಾಗತ್ತೆ. ಯಾಕೆ ಒಂದು ಸ್ಟ್ರಾಂಗ್ ಅಪ್ ಮೂವನ್ನು ಕೊಡುತ್ತೆ, ಇಲ್ಲಿ ಸ್ಟ್ರಾಂಗ್ ವಾಲ್ಯೂಮ್ ಮುಖಾಂತರ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡುವಂಥ ಪ್ರಯತ್ನ ಮಾಡುತ್ತೆ. ಹೈಯರ್ ಲೆವೆಲಲ್ಲಿ ಒಂದಷ್ಟು ರಿಜೆಕ್ಷನ್ ಬರುತ್ತೆ, ಅಗೇನ್ ಡೌನ್ ಬರುತ್ತೆ, ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ಅಗೇನ್ ಒಂದು ಅಪ್ ಮೂವನ್ನು ಕೊಟ್ಟಿದೆ. ಸೊ ಹಾಗಾಗಿ ಇಲ್ಲಿ ಪ್ರೈಸ್ ಡೌನ್ ಬಂದಾಗ ಈ ಕ್ಯಾಂಡಲ್ ಲೋ ಹತ್ರ ಒಂದು ಸಪೋರ್ಟನ್ನು ಏನು ಬಯರ್ಗಳು ಕೊಟ್ಟಿದ್ದಾರೆ. ಸೊ ಆ ಸಪೋರ್ಟ್ ಉಳ್ಕೊಳ್ತು ಅಂತೇಳಿದರೆ ಅದು ಬೆಟರ್ ಆಗುತ್ತೆ. ಇಲ್ಲ ಇದು ಬ್ರೇಕ್ ಆಯಿತು ಅಂತೇಳಿ ನೆಕ್ಸ್ಟ್ ನೆಗೆಟಿವ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ವಾಚ್ ಮಾಡಬೇಕಾಗುತ್ತೆ. ಹೈಯರ್ ಲೆವೆಲಲ್ಲಿ 400 ಲೆವೆಲ್ಗಿಂತ ಮೇಲೆ ಅಥವಾ ಹೈಯರ್ ಲೆವೆಲಲ್ಲಿ 410 ಲೆವೆಲ್ಗಿಂತ ಮೇಲೆ ಒಂದು ಸ್ಟ್ರಾಂಗ್ ಕ್ಲೋಸಿಂಗನ್ನು ಕೊಡ್ತು ಅಂತೇಳಿದರೆ ನೆಕ್ಸ್ಟ್ ಈ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿಕೊಂಡು
ಸ್ಟಾಕ್ ಒಂದು ಅಗೇನ್ ತನ್ನ ಅಪ್ ಮೂವನ್ನು ಕಂಟಿನ್ಯೂ ಮಾಡುವಂಥ ಸಾಧ್ಯತೆ ಇದೆ. ಒಂದು ಸ್ಟ್ರಾಂಗ್ ರ್ಯಾಲಿ ಆಗಿದೆ, ಕನ್ಸಾಲ್ಟೇಷನನ್ನು ಮಾಡಿದೆ, ಒಂದು ಹಾಲ್ಟನ್ನು ತಗೊಂಡಿದೆ, ಒಂದು ಹಾಲ್ಟ್ ಸ್ವಲ್ಪ ದಿನ ಮುಂದುವರಿಬೋದು. ಸೊ ಈ 410 ಲೆವೆಲ್ಗಿಂತ ಮೇಲೆ ಬ್ರೇಕೌಟ್ ಆಯಿತು ಅಂತ ಹೇಳಿದರೆ ಸ್ಟಾಕ್ಗೆ ಅದು ಬೆಟರ್ ಆಗುತ್ತೆ. ಈ ಸ್ಟಾಕನ್ನು ಕೂಡ ನಾವು ವಾಚ್ ಲಿಸ್ಟಲ್ಲಿ ಇಟ್ಕೊಂಡು ನೆಕ್ಸ್ಟ್ ವಾಚ್ ಮಾಡಬೇಕಾಗತ್ತೆ. ಲೋವರ್ ಲೆವೆಲಲ್ಲಿ 368 ಲೆವೆಲ್ಗಿಂತ ಕೆಳಗಡೆ ಸಸ್ಟೇನ್ ಆಗ್ತಾ ಇತ್ತು ಅಂತೇಳಿ ಅದು ನೆಗೆಟಿವ್ ಆಗುತ್ತೆ. ನೆಕ್ಸ್ಟ್ ಇರುವಂಥದ್ದು ಆರ್ಟಿಮಿಸ್ ಮೆಡಿಕೇರ್ ಸರ್ವಿಸ್ ಲಿಮಿಟೆಡ್ ಅಂತ. ಅಗೇನ್ ಇದೊಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಆಗುತ್ತೆ. 4,300 ಕೋಟಿ ರೂಪಾಯಿ ಮಾರ್ಕೆಟ್ ಕ್ಯಾಪ್ ಇರುವಂಥದ್ದು. ಇದೊಂದು ಹಾಸ್ಪಿಟಲ್ ಸ್ಟಾಕ್ ಆಗುತ್ತೆ. ಕರೆಂಟ್ಲಿ ಈ ಹಾಸ್ಪಿಟಲ್ ಸೆಕ್ಟರ್, ಅದೇ ರೀತಿ ಒಂದು ಫಾರ್ಮಾ ಸೆಕ್ಟರಲ್ಲಿ ಸ್ಟ್ರಾಂಗ್ ಆದ ಮೂವನ್ನು ನೋಡ್ತಾ ಇದ್ದೀವಿ. ಅದೇ ರೀತಿ ಈ ಸ್ಟಾಕಲ್ಲಿ ಒಂದು ರೀಸೆಂಟಾಗಿ ಒಂದು ಸ್ಟ್ರಾಂಗ್ ಆದ ಮೂವನ್ನು ನಾವು ನೋಡಿದ್ದೀವಿ. ಇದರ ಪ್ರಮೋಟೆಡ್ ಗ್ರೂಪ್ ಏನಿದೆ ಅಪೋಲೋ ಟೈರ್ಸ್ ಗ್ರೂಪ್, ಈ ಕಂಪನಿ ಒಂದು ಪ್ರಮೋಟೆಡ್ ಗ್ರೂಪ್ ಆಗುತ್ತೆ, ಪ್ರಮೋಟರ್ ಕಂಪನಿ ಆಗುತ್ತೆ. ಇದರ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡಿದರೆ ಈ ಹಿಂದೆ ವೀಕ್ಲಿ ಚಾರ್ಟನ್ನು ಅಬ್ಸರ್ವ್ ಮಾಡಿದರೆ ಈ ಹಿಂದೆ ಸ್ಟ್ರಾಂಗ್ ರ್ಯಾಲಿಯನ್ನು ಮಾಡಿತ್ತು. ನಾವಿಲ್ಲಿ ನೋಡಿದರೆ ಒಂದು ಸ್ಟ್ರಾಂಗ್ ರ್ಯಾಲಿಯನ್ನು ಮಾಡುತ್ತೆ. ಹೈಯರ್ ಲೆವೆಲಲ್ಲಿ 346 350 ಝೋನ್ ಹತ್ರ ಒಂದು ಹೈಯನ್ನು ಮಾಡುತ್ತೆ. ನಂತರ ಒಂದು ಡೌನ್ ಮೂವನ್ನು ಕೊಡುತ್ತೆ. ಲೋವರ್ ಲೆವೆಲಲ್ಲಿ 200 ಝೋನ್ ಹತ್ರ ಒಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ. ಕ್ಲಿಯರಾಗಿ ಇಲ್ಲೊಂದು ರೆಸಿಸ್ಟೆನ್ಸ್ ಇತ್ತು, ಅದನ್ನು ಬ್ರೇಕ್ ಮಾಡುತ್ತೆ. ನೆಕ್ಸ್ಟ್ ಆ ಝೋನಲ್ಲಿ ಒಂದು ಸಪೋರ್ಟನ್ನು ಪಡ್ಕೊಂಡಿದೆ, ಈ ಝೋನಲ್ಲಿ ಸಪೋರ್ಟನ್ನು ಪಡ್ಕೊಂಡಿದೆ. 200 ಝೋನ್ ಹತ್ರ ಒಂದು ಸಪೋರ್ಟನ್ನು ಪಡ್ಕೊಂಡಿದೆ, 210 ಝೋನ್ ಹತ್ರ ಸಪೋರ್ಟನ್ನು ಪಡ್ಕೊಂಡಿದೆ. ಅದಾದ ನಂತರ ರೀಸೆಂಟಾಗಿ ಎಕ್ಸಾಕ್ಟ್ಲಿ ಆ ಝೋನ್ಗೆ ರೀಚ್ ಆಗುತ್ತೆ. ಅಲ್ಲಿಂದ ಒಂದು ಅಪ್ ಮೂವನ್ನು ಕೊಟ್ಕೊಂಡು ಹೈಯರ್ ಲೆವೆಲಲ್ಲಿ 295 ಝೋನ್ ಏನಾಗುತ್ತೆ ಅಲ್ಲಿಗೆ ರೀಚ್ ಆಗುತ್ತೆ. ಈ ಹಿಂದೆ ಅಲ್ಲಿ ರೆಸಿಸ್ಟೆನ್ಸನ್ನು ಪಡ್ಕೊಳ್ತಾ ಇದ್ದಂಥ ಝೋನ್ ಆಗುತ್ತೆ. ವೀಕ್ಲಿ ಚಾರ್ಟಲ್ಲಿ ಒಂದು ಬ್ರಾಡರ್ ರೇಂಜಲ್ಲಿ ಕನ್ಸಾಲಿಡೇಷನನ್ನು ಮಾಡ್ತಾ ಇತ್ತು. ಅದೇ ರೀತಿ ನಾವು ಡೈಲಿ ಚಾರ್ಟ್ಗೆ ಹೋಗೋದಾದರೆ ಡೈಲಿ ಚಾರ್ಟಲ್ಲಿ ಹೈಯರ್ ಲೆವೆಲಲ್ಲಿ 297 ಆಲ್ಮೋಸ್ಟ್ 300 ಝೋನ್ ಹತ್ರ 290ರಿಂದ 300 ಝೋನ್ ಹತ್ರ ಒಂದು ರೆಸಿಸ್ಟೆನ್ಸ್ ಇತ್ತು. ಇಲ್ಲಿ ಸಪೋರ್ಟ್ ಅದೇ ರೀತಿ ರೆಸಿಸ್ಟೆನ್ಸ್ 2 ಬಾರಿ ಇಲ್ಲಿ ರಿಜೆಕ್ಷನ್ ಫೇಸ್ ಮಾಡುತ್ತೆ. ಈಗ ಆಲ್ಮೋಸ್ಟ್ ಆ ಲೆವೆಲ್ ಹತ್ತಿರ ಬಂದು ಕನ್ಸಾಲಿಡೇಷನನ್ನು ಮಾಡ್ತಾ ಇದೆ. ಸೊ ಒಂದು ರೇಂಜನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಒಂದು ಸ್ಟ್ರಾಂಗ್ ರ್ಯಾಲಿ, ಒಂದು ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಒಂದು ರೇಂಜನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ಹೈಯರ್ ಲೆವೆಲಲ್ಲಿ ನೆಕ್ಸ್ಟ್ 290 300 ಲೆವೆಲ್ಗಿಂತ ಮೇಲೆ ಒಂದು ಸ್ಟ್ರಾಂಗ್ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳಿದರೆ ಇದೊಂದು ಬ್ರೇಕೌಟ್ ಆಗುತ್ತೆ. ಆಗ ಸ್ಟಾಕ್ ಒಂದು ಅಪ್ ಮೂವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಅದೇ ರೀತಿ ಲೋವರ್ ಲೆವೆಲಲ್ಲಿ 260 ಲೆವೆಲ್ಗಿಂತ ನೆಕ್ಸ್ಟ್ ಡೌನ್ ಬಂತು ಅಂತ ಹೇಳಿದರೆ ಇಲ್ಲಿ ಕನ್ಸಾಲಿಡೇಷನ್ ಏನಾರು ಮಾಡ್ತಾಯಿದೆ, ಸ್ಟ್ರಾಂಗ್ ಅಪ್ ಮೂವ್ ಒಂದು ಕನ್ಸಾಲಿಡೇಷನನ್ನು ಮಾಡ್ತಾಯಿದೆ. ಇನ್ ಕೇಸ್ ಈ ಝೋನನ್ನು ಡೌನ್ ಸೈಡಲ್ಲಿ ಬ್ರೇಕ್ ಮಾಡ್ತು ಅಂತ ಹೇಳಿದರೆ ಅದು ನೆಗೆಟಿವ್ ಆಗುತ್ತೆ. ಆಗ ಸ್ಟಾಕ್ ಅಗೇನ್ ಈ ಸಪೋರ್ಟ್ ಲೆವೆಲ್ ಹತ್ರ ಬರುವಂಥ ಪ್ರಯತ್ನ ಮಾಡ್ಬೋದು. ಇನ್ ಕೇಸ್ ಇಲ್ಲಿ ಒಂದಷ್ಟು ಕನ್ಸಾಲಿಡೇಷನ್ ಮಾಡುತ್ತೆ, ಒಂದು ಬ್ರೇಕೌಟನ್ನು ಮಾಡ್ತು ಅಂತ ಹೇಳಿದರೆ ನೆಕ್ಸ್ಟ್ ಅದಕ್ಕೆ ಸ್ಟಾಕ್ಗೆ ಅದು ಪಾಸಿಟಿವ್ ಆಗುತ್ತೆ. ಆಗ ಅಗೇನ್ ಸ್ಟಾಕ್ ಒಂದು ಅಪ್ ಮೂವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಸೊ ಹಾಗಾಗಿ ಈ 3 ಸ್ಟಾಕ್ಗಳನ್ನು ಮುಂದಿನ ದಿನಗಳಲ್ಲಿ ನಾವು ವಾಚ್ ಲಿಸ್ಟಲ್ಲಿ ಅಬ್ಸರ್ವ್ ಮಾಡ್ಬೋದಾಗುತ್ತೆ. ಅದೇ ರೀತಿ ಕಳೆದ ವಾರ ನಾವು ಯಾವ ಸ್ಟಾಕನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ ಅಂತ ಒಮ್ಮೆ ನೋಡೋದಾದರೆ ಮೊದಲನೇ ಸ್ಟಾಕ್ ನಾವು ಡಿಸ್ಕಸ್ ಮಾಡಿರುವಂಥದ್ದು ಜೈನ್ ರಿಸೋರ್ಸಸ್ ಲಿಮಿಟೆಡ್. ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದೇ ಆಯಿತು ಅಂತ ಹೇಳ್ಬೋದು. ಒಂದು ಎಕ್ಸಾಂಪಲನ್ನು ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಕರೆಂಟ್ಲಿ ವೆಯ್ಟ್ ಮಾಡಬೇಕು, ಈ ಝೋನ್ಗಿಂತ ಮೇಲೆ ಸಸ್ಟೇನ್ ಆಗಬೇಕಾಗತ್ತೆ ಅಂತ. ಅಲ್ಲಿ ಅಗೇನ್ ಒಂದು ರಿಜೆಕ್ಷನ್ ಮೂವ್ ಬರುತ್ತೆ, ಸ್ಟಾಕ್ ಒಂದು ಡೌನ್ ಮೂವನ್ನು ಕೊಟ್ಟಿದೆ. ಸೊ ಅದಕ್ಕೋಸ್ಕರ ನಾವು ಟೆಕ್ನಿಕಲ್ ಅನಾಲಿಸಿಸಲ್ಲಿ ಟೈಮಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ಲೆವೆಲಲ್ಲಿ ಎಂಟ್ರಿ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಾಕ್ ಮೇ ಬಿ ಒಂದು ಅಪ್ ಟ್ರೆಂಡಲ್ಲಿ ಇರ್ಬೋದು, ಬಟ್ ನಾಳೆ ಏನಾಗುತ್ತೆ ಅಂತ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ನಮ್ಮ ರಿಸ್ಕ್ ರಿವಾರ್ಡನ್ನು ನೋಡಿಕೊಂಡು ಬೆಟರ್ ಟೈಮಿಂಗನ್ನು ಮಾಡ್ಕೊಂಡು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಮೊದಲಿನ ಸ್ಟಾಕ್ ಲಾಸ್ಟ್ ವೀಕ್ ನೋಡಿರುವಂಥದ್ದು ಜೈನ್ ರಿಸೋರ್ಸಸ್, ಅದು ಬ್ರೇಕೌಟ್ ಆಗಲಿಲ್ಲ, ಫೇಲ್ ಆಗಿ ಡೌನ್ ಬಂದು. ನೆಕ್ಸ್ಟ್ ಸ್ಟಾಕ್ ನಾವು ನೋಡಿರುವಂಥದ್ದು ಏತರ್ ಎನರ್ಜಿ, ಅದು ಕೂಡ ಹೈಯರ್ ಲೆವೆಲಲ್ಲಿ ಬ್ರೇಕೌಟ್ ಆಗಲಿಕ್ಕೆ ಫೇಲ್ ಆಗುತ್ತೆ. ಒಂದು ಸ್ಮಾಲ್ ಝೋನಲ್ಲೇ ಕನ್ಸಾಲಿಡೇಷನನ್ನೇ ಮಾಡ್ತಾ ಇದೆ. ಲೋವರ್ ಲೆವೆಲಲ್ಲಿ 80 ಇಂಪಾರ್ಟೆಂಟ್ ಆಗಿತ್ತು, ಆ ಝೋನ್ ಹತ್ರನೇ ಈಗ ಬಂದಿದೆ. ನೆಕ್ಸ್ಟ್ ಸ್ಟಾಕ್ ನೋಡಿರುವಂಥದ್ದು KEI, ಅದು ಹೈಯರ್ ಲೆವೆಲಲ್ಲೇ ಟ್ರೇಡಿಂಗನ್ನು ಮಾಡ್ತಿದೆ. ಕರೆಂಟ್ಲಿ ಬ್ರೇಕೌಟ್ ಆಗಿಲ್ಲ, ಬ್ರೇಕೌಟ್ಗೆ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಒಂದು ಕನ್ಸಾಲಿಡೇಷನ್ನ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಮಾಡ್ತಾ ಇದೆ. ನೆಕ್ಸ್ಟ್ ನೋಡಿರುವಂಥದ್ದು GMDC, ಅದಕ್ಕೆ ಇಂಪಾರ್ಟೆಂಟ್ ಇರುವಂಥದ್ದು 680 ಲೆವೆಲ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ 680 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗಲಿಕ್ಕೆ ಫೇಲ್ ಆಗುತ್ತೆ, ಲೋವರ್ ಲೆವೆಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಸೊ ಅಗೇನ್ ಇದು ಒಂದು ಇನ್ವ್ಯಾಲಿಡ್ ಆಗುತ್ತೆ. ಸ್ಟಾಕ್ ಅಗೇನ್ ಒಂದು ಕನ್ಸಾಲಿಡೇಷನನ್ನು ಮುಂದುವರಿಬೋದು, ಬ್ರೇಕೌಟನ್ನು ಮಾಡಲಿಲ್ಲ. ಸೊ ಇವಿಷ್ಟು ಒಂದಷ್ಟು ಸ್ಟಾಕ್ಗಳಾಗುತ್ತೆ ಚಾರ್ಟಲ್ಲಿ ಸ್ಟ್ರಾಂಗ್ ಇರುವಂಥ ಸ್ಟಾಕ್ಗಳು. ಮುಂದಿನ ದಿನಗಳಲ್ಲಿ ಇವುಗಳನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ, ಇಲ್ಲಿ ಯಾವ ರೀತಿ ಪ್ರೈಸ್ ಆ್ಯಕ್ಷನ್ ಬರುತ್ತೆ ಅಂತ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೆ ಯಾವ ಚಾರ್ಟನ್ನು ಅನಾಲಿಸಿಸ್ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.